ಇವಾಗ ಬೇಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸ್ಬೇಕು, ಯಾಕಂದ್ರೆ ಹೌಸ್ ಹೆಲ್ಪ್ ಬಂದು ಕ್ಲೀನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ನಾನು ಫಸ್ಟ್ ಮಾವು ಹೋಗಿ ಗ್ರೋಸರಿ ಎಲ್ಲ ತಗೊಂಡ್ಬರೋಣ ಅನ್ಕೊಂಡ. ಅವ್ರು ಕಾಲ್ ಮಾಡಿದ್ರೆ 15 minutes ನಾನು ಬರ್ತೀನಿ, ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ನನ್ನ ರೂಮ್ಮೇಟ್ ಕೂಡ ಅವಳು ಹೊರಗಡೆ ಹೋಗಿದ್ದಾಳೆ ಈಗ. ಸೊ ಅಷ್ಟೊಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಮೇಲೆ ನಾನು ಆರಾಮಾಗಿ ಹೋಗಿ ಮಾಲ್ಗೆ ಹೋಗಿ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಗ್ರೋಸರಿ ತಗೊಂಡು ಬಂದು ಅದಾದ್ಮೇಲೆ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಬೇಕು. ಆ್ಯಂಡ್ ಚೆನ್ನಾಗಿ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ಶರ್ಟ್ ತಗೋಬೇಕು. ಆಫ್ಟರ್ನೂನ್ ಲಂಚ್ ಗೊತ್ತಿಲ್ಲ ಏನು ಮಾಡೋದು ಅಂತ. ಸೊ ಈ ಥರ ಎಷ್ಟೊಂದು ಕೆಲಸ ಇದೆ, ಅದನ್ನೆಲ್ಲ ಫಿನಿಶ್ ಮಾಡಬೇಕು. ನಾನು ಇವತ್ತು ಮನೆಯಲ್ಲೇ ಕುಕ್ ಮಾಡ್ತೀನಿ, ಹೊರಗಡೆ ಅಂತೂ ಏನು ತಿನ್ನಲ್ಲ. ಡಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಹೊರಗಡೆ ತಿನ್ನಬಾರ್ದು ಅಂತ. ಬಿಕಾಸ್ ಕಪಲ್ ಆಫ್ ಡೇಸ್ ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸ್ ಆಗಿ ಹೊರಗಡೆನೇ ಆರ್ಡರ್ ಮಾಡ್ತಿದ್ದೆ. ದಟ್ಸ್ ನಾಟ್ ರಿಯಲಿ ಗುಡ್. ಹಾಗಾಗಿ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ, ಹೊರಗಡೆ ತಿನ್ನಬಾರ್ದು ಅಂತ. ಎಸ್, ಅದನ್ನು ಫಾಲೋ ಮಾಡಬೇಕು. ಆ್ಯಂಡ್ ಹೇಗಾದ್ರೂ ಮಾಡಿ ಪಿಂಪಲ್ ಹೋಗಿಸ್ಕೋಬೇಕು. ಇಟ್ಸ್ ರಿಯಲಿ ಇರಿಟೇಟಿಂಗ್. ಸೊ ಬ್ರೇಕ್ಫಾಸ್ಟ್ ಇವಾಗ ನಾನು ಚಿಯಾ ಪುಡಿಂಗ್ ತಿನ್ಬೇಕು ಅನ್ಕೊಂಡಿದ್ದೀನಿ. ಅದೇ ಗೋ ಟು ಬ್ರೇಕ್ಫಾಸ್ಟ್ ಅಂದರೆ ಅದೇನೆ. ನಂಗೆ ಯಾವಾಗ ಯಾವಾಗ ಏನಾದರೂ ತಿನ್ಬೇಕು ಅಂತ ಅನ್ಸುತ್ತೋ, ಸಾರಿ ಏನು ಇರ್ತಿದ್ದೀನಿ ನಾನು, ನಂಗೆ ಯಾವಾಗ ಯಾವಾಗ ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಈಗ ಏನಾದರೂ ಬೇರೆದೆಲ್ಲ ಆಮ್ಲೆಟ್ ಇರ್ಬೋದು, ಅದೆಲ್ಲ ಏನಾದರೂ ಮಾಡ್ಕೊಳ್ಳೋಕ್ಕೆ ಲೈಕ್ ಮೂಡಿರಲ್ವ, ಅವಾಗ ಚಿಯಾ ಪುಡಿಂಗ್ ಮಾಡ್ಕೊಂಡಿದ್ದೀನಿ. ಈಸಿಯಾಗಿ ಆಗ್ಬಿಡುತ್ತೆ. ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಈ ರೆಸಿಪಿ ಆಲ್ರೆಡಿ ತೋರಿಸಿದ್ದೇನೆ, ಕಾಣಿಸಲ್ಲ, ಚಲೋ ಬಿಡುತ್ತೆ. ರೆಸಿಪಿ ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಇವತ್ತು ಡಿಫ್ರೆಂಟ್ ಆಗಿ ಇರಲಿ ಅಂತ ಹೇಳಿ ನೀವೇನಾದ್ರೂ ಪ್ರೀವಿಯಸ್ ಬ್ಲಾಗ್ ನೋಡ್ಲಿಲ್ಲ ಅಂದ್ರೆ ಪ್ಲೀಸ್ ಆ ಬ್ಲಾಗ್ನ ನೋಡಿ. ತುಂಬಾ ಈಸಿ ಇರುತ್ತೆ, ಈಸಿಯಾಗಿ ಮಾಡ್ಕೊಂಡು ಬರ್ಬೋದು. ಅಂಡ್ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಓಟ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ, ರೋಲ್ಡ್ ಓಟ್ಸ್. ದಟ್ಸ್ ಮೈ ಫೇವ್ರೆಟ್. It's so good. ಬಿಸಿಲು ಜಾಸ್ತಿ ಇದೆ, ಸದ್ಯ ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ಬಂದಿದ್ದೀನಿ. ನನಗಂತೂ ಬ್ಯಾಕ್ಗ್ರೌಂಡ್ ನೋಡ್ತಾ ಇರ್ಬೋದು, ನನಗಂತೂ ತುಂಬಾ ಇಷ್ಟ ಆಗುತ್ತೆ ಇದು. ಇಲ್ಲಿ ಪ್ಲೇಸ್, ಐ ಮೀನ್ ನಾನಿರೋ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಬ್ಯೂಟಿಫುಲ್ ಆಗಿ ಕೂಡ ಇದೆ. ಏನೇನಿರುತ್ತೆ ನೋಡ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ನಾನು ನಾನ್ ವೆಜ್ ತಗೊಂಡ್ ಬರೋದು ಹೋಗ್ತಾ ಇರೋದು. ಮುಂಚೆ ಎದ್ದಿದ್ದಿಲ್ಲ ಔಟ್ಲೆಟ್ ನಲ್ಲಿ, ಬಟ್ ಇವಾಗಿದೆ. ಇಟ್ಸ್ ವೆರಿ ನೈಸ್. ಓಕೆ, ಗ್ರಾಸರಿ ಶಾಪಿಂಗ್ ನಾನು ಸ್ವಲ್ಪನೇ ತಗೊಳ್ಳೋದು, ಎಲ್ಲ ಇದೆ ಆಲ್ರೆಡಿ. ಏನೇನು ತಗೋತೀನಿ ಅಂತ ತೋರಿಸ್ತೀನಿ. ಅಂಡ್ ಎಷ್ಟು ಅಮೌಂಟ್ ಆಗುತ್ತೆ ಅದಕ್ಕೆ ಅಂತ ನೋಡೋಣ. ಓಕೆನಾ? ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟಿದ್ದೀನಿ. ಇವಾಗ ಚಿಕನ್ ಥೈಸ್ ತಗೊಂಡ್ ಬಂದೆ, ಅದ್ರ ಜೊತೆ ಫಿಶ್ ಕೂಡ ತಗೊಂಡ್ ಬಂದೆ. ಟೋಟಲ್ 477 rupees. ಅಂಡ್ ಈ ಗ್ರಾಸರೀಸ್ಗೆ 293 ಅಷ್ಟೇ ಆಗಿದ್ದು, ವಿಚ್ ಇಸ್ ವರ್ತ್. ಬಿಕಾಸ್ ನಾನು ಯಾವಾಗ್ಲೂ ಲಿಶಿಯಸ್ ಇಂದ ಆರ್ಡರ್ ಮಾಡಿದಾಗ, ಬೇರೆ ವೆಬ್ಸೈಟ್ ಇಂದ ಎಲ್ಲ ಆರ್ಡರ್ ಮಾಡಿದಾಗ ಜಾಸ್ತಿ ಪೇ ಮಾಡ್ತಾ ಇದ್ದೆ. ಬಟ್ ಇವಾಗ ಇದು ವರ್ತ್ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ನಾನು ಹೋಗಿ ತಗೊಂಡ್ ಬರ್ತೇನೆ. Here's a fish camera.
ನನ್ನ ಫ್ಲ್ಯಾಟ್ಮೇಟ್ ಆ್ಯಂಡ್ ಅವ್ರ ನೆಫ್ಯೂ ಜೊತೆ ಒಂದು ಗೇಮ್ ಆಟಾಡಿದ್ವಿ. ಇಟ್ ವಾಸ್ ಸೋ ಫನ್, ಚೆನ್ನಾಗಿತ್ತು. Next. We can actually get to cheating, no? I have this red color. Did you go to London? Yes. Huh? I went to Japan, London. And then? Then where did you go? This year where did you go? This year I went. Turkey or no? Yes, travel more than see. ನಾನು ಏರ್ ಆಯಿಲ್ ಅಪ್ಲೈ ಮಾಡ್ಕೋಬೇಕಿತ್ತು, ಓಕೆನಾ? ನೋಡಿ, ಅನ್ಫಾರ್ಚುನೇಟ್ಲಿ ಧನು ಮೇಡಮ್ ಅವರು ಫಿಂಗರ್ ಕಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವಾಗಲೂ ಕೇರ್ಫುಲ್ ಆಗಿರೋಕ್ ಬರಲ್ಲ, ಏನಾದ್ರೂ ಒಂದು ಮಾಡ್ಕೋತಾ ಇರ್ತಾರೆ. ಸೊ ನನ್ನ ಲೈಫಲ್ಲಿ ಪ್ರಾಬ್ಲಮ್ಗಳನ್ನ ನಾನು ಹುಡ್ಕೊಂಡು ಬರಲ್ಲ, ನಾನೇ ಪ್ರಾಬ್ಲಮ್ಗಳನ್ನ ಹುಡ್ಕೊಂಡು ಹೋಗ್ತೀನಿ. ಅದು ಹೆಂಗ್ ಕಟ್ ಆಯ್ತು ಅಂತ ಗೊತ್ತಿಲ್ಲ, ಎಡಿಯೋಕ್ ಹೋದೆ ಅನ್ಸುತ್ತೆ, ಬಾಕ್ಸ್ ಅದು ಕಟ್ ಆಗ್ಬಿಟ್ಟಿದೆ. ಬ್ಲಡ್ ಸ್ಟಾಪ್ ಆಗ್ತಾನೆ ಇಲ್ಲ, ಎಷ್ಟೋ ತನಕ ಬ್ಲಡ್ ಎಷ್ಟೊಂದು ಹೋಗಿದೆ ಗೊತ್ತಾ. ಅದಾದ್ಮೇಲೆ ನನ್ನ ಫ್ಲಾಟ್ಮೇಟ್ ಪಾಪ ಪ್ಲಾಸ್ಟರ್ ಎಲ್ಲ ತರಿಸಿ ಹಾಕಿದ್ಲು. ಅದಾದ್ಮೇಲೆ ಸ್ವಲ್ಪ ಹೋದಾದ್ಮೇಲೆ ಬಿಚ್ಬಿಟ್ಟೆ, ಓಕೆನಾ, ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು. ಇವಾಗ ಚೆನ್ನಾಗಿ ಎಲ್ಲ ಕಾಟನ್ ಎಲ್ಲ ಹಾಕಿ ರೋಲ್ ಎಲ್ಲ ಮಾಡಿ ಪ್ಲಾಸ್ಟರ್ ಹಾಕ್ಬಿಟ್ಟಿದೆ. ಬಟ್ ಸ್ನಾನ ಮಾಡ್ಕೋಬೇಕಿತ್ತು ನಾನು, ತಲೆಗೆ ಹೇರ್ ಆಯಿಲ್ ಹಾಕೊಂಡು ವರ್ಕೌಟ್ ಮಾಡಿ ಸ್ನಾನ ಮಾಡ್ಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಈಗ ನೋಡ್ರೆ ಫಿಂಗರ್ ಕಟ್ ಮಾಡ್ಕೊಂಡಿದ್ದೀನಿ. ಒಂದ್ 1 hour ವೇಟ್ ಮಾಡ್ತೀನಿ. 1 hour ವೇಟ್ ಮಾಡಿ ಅದಾದ್ಮೇಲೆ ವರ್ಕೌಟ್ ಮಾಡಿ ಏನೋ ಒಂದು 10 minutes ಆದ್ರೂ ತಲೆಗೆ ಆಯಿಲ್ ಹಾಕೊಳ್ಳೇಬೇಕು ನಾನು, ಇಲ್ಲ ಅಂದ್ರೆ ನನ್ಗೆ ಹಾಗೆ ಸ್ನಾನ ಮಾಡ್ಕೊಳ್ಳೋದಿಕ್ ಆಗಲ್ಲ. ಒಂದ್ 10 minutes ಆಯಿಲ್ ಮಸಾಜ್ ಮಾಡ್ಕೊಂಡು ಅಂದ್ರೆ ಸ್ನಾನ ಮಾಡ್ಕೊಂಡು ಹೊರ್ಗಡೆ ಹೋಗ್ತೀನಿ, ನೋಡೋಣ. ಬಟ್ ಇಲ್ಲಿ ನೋಡಿ ಫಿಂಗರ್ ಕಟ್ ಮಾಡ್ಕೊಂಡಿದೀನಿ. ನೀವು ಈ ತರ ಏನಾದ್ರು ಮಾಡ್ಕೋತೀರಾ? ಕಮೆಂಟ್ ಮಾಡಿ ಹೇಳಿ. ನಾನು ಯಾವಾಗ್ಲೂ ಏನಾದ್ರು ಒಂದು ಮಾಡ್ಕೋತಾ ಇರ್ತೀನಿ. ಲಾಸ್ಟ್ ವೀಕ್ ಇಲ್ಲಿ ಮಾಡ್ಕೊಂಡಿದ್ದೆ, ಅದಿಂದು ಹೀಲ್ ಆಗಿಲ್ಲ. ಇವಾಗ ಇನ್ನೊಂದು ಮಾಡ್ಕೊಂಡಿದ್ದೀನಿ ನಾನು. ನಾನು ವಾರ್ಡ್ರೋಬ್ ಯಾವ ತರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಥಿಂಗ್ ಫ್ಯಾನ್ಸಿ, ತುಂಬಾ ಬೇಸಿಕ್ ಆಗಿ ಇದೆ. ಇಲ್ಲಿ ಬಂದು ನಾನು ಬೆಡ್ಶೀಟ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಫೋಲ್ಡ್ ಮಾಡಿ ಇಡ್ಬೇಕಾದ್ರೆ ಸ್ವಲ್ಪ ಮೆಸ್ಸಿ ಆಗ್ಬಿಟ್ಟಿದೆ. ಅಂಡ್ ಇದ್ರಲ್ಲಿ ಇದು ಮತ್ತೆ ಇದು ಬೆಡ್ಶೀಟ್ ಗಳನ್ನ ಇಡ್ತೀನಿ ನಾರ್ಮಲಿ. ಐ ಮೀನ್ ಬ್ಲಾಂಕೆಟ್ ಇಡ್ತೇನೆ. ಅಂಡ್ ಇಲ್ಲಿ ನಾನು ಬೆಡ್ಶೀಟ್ ಗಳನ್ನ ಇಡ್ತೀನಿ, ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಅಂಡ್ ಸ್ವಲ್ಪ ವಾಶ್ ಕೂಡ ಮಾಡಿದ್ದೇನೆ. ಅಂಡ್ ಇಲ್ಲಿ ನಾನು ಡೈಲಿ ವೇರ್ ಕ್ಲೋತ್ ಗಳನ್ನೆಲ್ಲ ಇಟ್ಟಿದ್ದೀನಿ. ಅಂಡ್ ಆಲ್ಮೋಸ್ಟ್ ಲೈಕ್ 1 tub ಅಷ್ಟು ವಾಶ್ ಮಾಡಿದ್ದೀನಿ ಇವಾಗ. ಅದೆಲ್ಲ ಆಡ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಡ್ ಇಲ್ಲಿ ನನ್ನ ಜಿಮ್ ಔಟ್ಫಿಟ್ ಗಳನ್ನ ನಾರ್ಮಲಿ ಇಟ್ಕೊಳ್ಳೋದು. ಅಂಡ್ ಇಲ್ಲಿ ನಾನು ಏರ್ ಸ್ಟ್ರೈಟ್ನರ್ ಇರ್ಬೋದು, ಅದೆಲ್ಲ ಆ ಕಂಪಾರ್ಟ್ಮೆಂಟ್ಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಅಂಡ್ ಇಲ್ಲಿ ನಾನು ಹಿಯರ್ ಐ ಆಮ್ ಕೀಪಿಂಗ್ ಆಲ್ ಆಫ್ ಮೈ ಆಫೀಸ್ ಔಟ್ಫಿಟ್ ಗಳನ್ನ ನಾನು ಇಲ್ಲಿ ಏನೋ ಇರ್ತೀನಿ. ಅಂಡ್ ಆಲ್ಸೋ ಇಲ್ಲಿ ಕೂಡ ಆಫೀಸ್ ಔಟ್ಫಿಟ್ ಇರ್ಬೋದು ಅಥವಾ ಪಾರ್ಟಿ ವೇರ್ ಇರ್ಬೋದು, ಅದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಅಂಡ್ ನಥಿಂಗ್ ಫ್ಯಾನ್ಸಿ, ತುಂಬಾ ಬೇಸಿಕ್ ಆಗಿದೆ, ಜಾಸ್ತಿ ಏನು ಫ್ಯಾನ್ಸಿ ಆಗಿ ಇಲ್ಲ. ಅಂಡ್ ಟಿಶ್ಯೂ ಏನಾದ್ರು ಬೇಕಂದ್ರೆ ರೋಜರ್ ಅಲ್ಲಿ ಇಟ್ಟಿರ್ತೀನಿ, ನಮ್ಗೆ ರೂಮ್ ಕ್ಲೀನ್ ಮಾಡ್ಬೇಕಂದ್ರೆ ಏನಾದ್ರು ಬೇಕು ಅಂದ್ರೆ. ಅಂಡ್ ಈ ಕಂಪಾರ್ಟ್ಮೆಂಟ್ ಅಲ್ಲಿ ನಂದು ರಿಂಗ್ ಲೈಟ್ ಇರ್ಬೋದು, ಅಂಡ್ ಮ್ಯಾಕ್ ಬುಕ್ ಇರ್ಬೋದು, ಅಂಡ್ ನಂದು ಕ್ಯಾಮ್ರಾ ಸೆಟಪ್ ಲೈಕ್ ಎಲ್ಲದನ್ನು ಇಲ್ಲಿ ಇಟ್ಟಿರ್ತೀನಿ ನಾನು. ಅಂಡ್ ಇಲ್ಲಿ ಡಾಕ್ಯುಮೆಂಟ್ಸ್ ಇರ್ಬೋದು, ಫೈಲ್ಸ್ ಎಲ್ಲ ಇಲ್ಲಿ ಇಟ್ಟಿರ್ತೀನಿ. ಅಂಡ್ ಇಲ್ಲಿ ಸಾರಿ, ಇದ್ರ ಫುಲ್ ಸಾರಿ ಇದೆ. ನಾನು ಬ್ಲಾಗ್ ಮಾಡಿ ತೋರಿಸ್ತೀನಿ, ಓಕೆ, ನನ್ನ ಹತ್ರ ಯಾವ್ಯಾವ ತರ ಸಾರಿ ಇದೆ ಅಂತ. ಇಲ್ಲಿ ನಾರ್ಮಲ್ ಆಗಿ 2 bags ಇಟ್ಕೊಂಡಿದ್ದೀನಿ, ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಂತಾದ್ರು ಬೇಕು ಅಂತ. ಅಂಡ್ ಐರನ್ ಬಾಕ್ಸ್ ಇರ್ಬೋದು, ಅಂಡ್ ಏನೋ ಬ್ಲೌಸಸ್ ಎಲ್ಲ ಇಲ್ಲೇ ಇದೆ. ಸಾರಿ ಅಂಡ್ ಬ್ಲೌಸಸ್ ಎರಡು ಕೂಡ ಇಲ್ಲೇ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ನನ್ನ ಜೀನ್ಸ್ ಶಾರ್ಟ್ಸ್
ಏನೇನು ಜೀನ್ಸ್ ಮತ್ತೆ ಶಾರ್ಟ್ಸ್ ಅಂಡ್ ಟ್ರೌಸರ್ಸ್ ಎಲ್ಲ ಏನೇನಿದೆಯೋ ಅದನ್ನೆಲ್ಲ ಈ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಟ್ರೆಡಿಷನಲ್ ಇದೆ, ಕುರ್ತಾ ಚೂಡಿದಾರ್ ಅದೆಲ್ಲ ಏನೇನಿದೆಯೋ ಅಲ್ಲಿ ಇಟ್ಟಿದ್ದೀನಿ. ಅಂಡ್ ಇಲ್ಲಿ ಕ್ಲೋತ್ ರ್ಯಾಕ್ ನಲ್ಲಿ ನಾರ್ಮಲ್ ವೇರ್ ಗಳು ಏನೇನು ನನ್ಗೆ ಇಷ್ಟ ಆಗುತ್ತೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಇದೆ, ಸೊ ಅಷ್ಟೇ. ಅಂಡ್ ಸ್ವಲ್ಪ ವಾಶ್ ಮಾಡಿದೀನಿ, ಇನ್ನೊಂದ್ ಸ್ವಲ್ಪ ಆಫೀಸ್ ವೇರ್ ಎಲ್ಲ ನಾನು ಹ್ಯಾಂಡ್ ವಾಶ್ ಮಾಡ್ತೀನಿ. ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಹಾಳಾಗುತ್ತೆ ಅಂತ ಅದು ಸ್ವಲ್ಪ ವಾಶ್ ಮಾಡ್ಬೇಕು. ಅದೆಲ್ಲ ಸೇರಿಸಿ ಇನ್ನೂ ಸ್ವಲ್ಪ ಕ್ಲೋತ್ ಹೊರಗಡೆ ಇದೆ, ಅದಷ್ಟು ಇಟ್ಟಿದ್ದೇನೆ. ನಥಿಂಗ್ ಫ್ಯಾನ್ಸಿ, ಲೈಕ್ ತುಂಬಾ ಸಿಂಪಲ್ ಆಗಿದೆ. ನನಗೆ ಯಾವ ತರ ಆರ್ಗನೈಸ್ ಮಾಡ್ಕೋಬೇಕು ಆ ತರ ಆರ್ಗನೈಸ್ ಮಾಡಿದ್ದೀನಿ. ಓಕೆ, ನಿಮ್ಗೆ ಇನ್ಯಾವ ತರ ಬ್ಲಾಗ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಅದನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇವಾಗ ನಂಗೆ ತುಂಬಾ ಇಷ್ಟ ಆಗ್ತಿದೆ. ಐ ಗೋ ಅಂಡ್ ಚೆಕ್ ಔಟ್ ಲೈಕ್ ಮ್ಯಾಗಿ ಆಗಿದೆಯಾ ಇಲ್ವಾ ಅಂತ ನೋಡ್ತೀನಿ. ನಾನು ನೋಡಿದ್ಮೇಲೆ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಾನು. ಮ್ಯಾಗಿ ಪರ್ಫೆಕ್ಟ್ ಆಗಿದೆ, ಸ್ವಲ್ಪ ಟೈಮ್ ಆಗುತ್ತೆ ಆಗಿದ್ದಕ್ಕೆ. ನನಗೆ ಸಖತ್ ಹಸು ಹೋಗ್ತಾ ಇದೆ. ರುಚಿ ಈಗ ನೋಡ್ಬೋದು ಹೇಗೆ ಪ್ಲಾಸ್ಟಿಕ್ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ಮತ್ತೆ ಇದಾಗುತ್ತೆ ಅಂತ ಹೇಳಿ. ಅಂಡ್ ಐ ಮೈಟ್ ಗೋ ಔಟ್ ಇನ್ ದಿ ಈವ್ನಿಂಗ್ ಹೊರಗಡೆ ಹೋಗ್ಬೋದು ಅನ್ಸುತ್ತೆ ನಾನು. ಬೈ ಚಾನ್ಸ್ ಏನಾದ್ರು ಹೊರಗಡೆ ಹೋದ್ರೆ ಅದನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಆಲ್ಸೋ ನಾನು ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕು. ಎಡಿಟಿಂಗ್ ಮಾಡಿ ಅದು ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಎಷ್ಟು ಕವರ್ ಮಾಡೋದಕ್ಕಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ ಇನ್ಮೇಲೆ. ಸೊ ಇನ್ಮೇಲೆ ನಾನು ಬರೀ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡೋದು. ತಿಂತಾ ಇದ್ದೀನಿ. ಸೊ ಫಿಶ್ ಆಟಾ ಮ್ಯಾಗಿ ಅಂಡ್ ಕುಕುಂಬರ್, ಇದನ್ನ ಬೇಗ ಬೇಗ ತಿಂದ್ಬಿಟ್ಟು ಅದಾದ್ಮೇಲೆ ನನ್ ಬೇರೆ ಏನ್ ಕೆಲಸ ಇದೆ ನೋಡೋದು, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಮ್ಯಾಂಗೋ ತಿನ್ಬೇಕಂತ ಕ್ರೇವಿಂಗ್ ಆಗ್ತಿದೆ, ಸೊ ಮ್ಯಾಂಗೋ ತಿಂತಾ ಇದ್ದೀನಿ. ಆ್ಯಂಡ್ ಏನೋ ಗೊತ್ತಿಲ್ಲ, ಊಟ ಮಾಡಬೇಕಾದ್ರೆ ಮ್ಯಾಂಗೋ ತಿನ್ಬೇಕಂತ ಸಖತ್ ಅನ್ನಿಸ್ತಾ ಇತ್ತು. ನನಗೆ ಗೊತ್ತು ಊಟಕ್ಕಿಂತ ಮುಂಚೆ ಫ್ರೂಟ್ಸ್ಗಳನ್ನ ತಿನ್ನಬೇಕು ಅಂತ. ಬಟ್ ಇವತ್ತು ತುಂಬ ಕ್ರೇವಿಂಗ್ ಆಗ್ತಿರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗದೆ ತಿಂತಾ ಇದ್ದೀನಿ ನಾನು. ದಿಸ್ ಇಸ್ ಸೋ ಗುಡ್, ಸಖತ್ತಾಗಿದೆ. ನನ್ನ ಫ್ರಂಟ್ ಕ್ಯಾಮ್ರಾಯಿಂದ ಶೂಟ್ ಮಾಡ್ತಿರೋದ್ರಿಂದ ನಿಮಗೆ ನಾನು ಲೆಫ್ಟ್ ಹ್ಯಾಂಡಲ್ಲಿ ತಿಂತೀನಿ ಅಂತ ಅನ್ನಿಸ್ಬೋದು, ಬಟ್ ನಾನು ರೈಟ್ ಹ್ಯಾಂಡಲ್ಲಿ ತಿಂತಿರೋದು. ಫ್ರಂಟ್ ಕ್ಯಾಮ್ರಾ ಇದೆ ಅಲ್ಲ, ಸೊ ಹಾಗಾಗಿ ಅದು ಲೆಫ್ಟ್ ಹ್ಯಾಂಡ್ ತೋರಿಸ್ತಿರುತ್ತೆ. ದಿಸ್ ಇಸ್ ಸೋ ಗುಡ್. ನನಗೆ ಕೋವಿಡ್ ಟೈಮ್ನಲ್ಲಿ ಗೊತ್ತಾಗಿದ್ದು ಏನಂದ್ರೆ ಲೈಫಲ್ಲಿ ಹೆಲ್ತ್ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಲೈಕ್ ಕೋವಿಡ್ ಟೈಮಲ್ಲಿ ನನ್ನ ಬಾಡಿ ಹೆಂಗೆ ಅಂದ್ರೆ ನನಗೆ ಇಲ್ಲಿಂದ ಅಷ್ಟು ದೂರ ಹೋಗೋದಕ್ಕೂ ತುಂಬಾ ಟಯರ್ಡ್ ಆಗ್ತಾ ಇತ್ತು, ತುಂಬಾ ಟಯರ್ಡ್ನೆಸ್ ಇತ್ತು. ಲೈಕ್ ಅವಾಗ ನಂಗೆ ರಿಯಲೈಸ್ ಆಗಿದ್ದು, ನಿಮ್ಗೆ ದುಡ್ಡಿದ್ರು ಏನೇ ಇದ್ರು ಹೆಲ್ತ್ ಸಪೋರ್ಟಿವ್ ಆಗಿ ಇರ್ಲಿಲ್ಲ ಅಂತ ಹೇಳಿದ್ರೆ, ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ದುಡ್ಡಿದ್ರು ಅದು ವೇಸ್ಟ್ ಅಂತ. ವೆಲ್ತ್ ಎಷ್ಟೇ ಇದ್ರು ಅದು ಕೆಲ್ಸಕ್ಕೆ ಬರಲ್ಲ ಆ ಟೈಮ್ನಲ್ಲಿ. ಸೊ ಆ ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ ಆ ಟೈಮ್ನಲ್ಲಂತೂ ನನಗೆ ಅವಾಗ ರಿಯಲೈಸ್ ಆಯ್ತು. ಕೋವಿಡ್ ಬಂದಾಗ ನಂಗೆ ರಿಯಲೈಸ್ ಆಗಿದೆ ಏನಂದ್ರೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅಂತ. ಮುಂಚೆನೂ ಗೊತ್ತಿತ್ತು, ಬಟ್ ಕೋವಿಡ್ ಬಂದಾಗ ಇನ್ನೂ ಜಾಸ್ತಿ ರಿಯಲೈಸ್ ಆಯ್ತು ನನಗೆ. ಯಾವಾಗ್ಲೂ ನಾವು ಹೆಲ್ತ್ ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅಂಡ್ ಸ್ವಲ್ಪ ನಾನು ಇಂಟೆನ್ಸ್ ಡಯಟ್, ಐ ಮೀನ್ ಡಯಟ್ ಇನ್ ದಿ ಸೆನ್ಸ್ ನಾನು ಏನೋ ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ತೀನಿ. ತುಂಬಾ ಕೆಲವರು ಏನೋ ಆಪಲ್ ಇರ್ಬೋದು, ಜ್ಯೂಸ್ ಇರ್ಬೋದು, ಆ ಥರ ಎಲ್ಲ ಡಯಟ್ ಮಾಡ್ತಾರಲ್ಲ, ಆ ಥರ ನಾನು ಯಾವತ್ತೂ ಮಾಡಲ್ಲ. ಚೆನ್ನಾಗಿ ತಿಂತೀನಿ ನಾನು,
ತಿಂತೀನಿ ಇನ್ ದಿ ಸೆನ್ಸ್ ಹೆಲ್ದಿ ಫುಡ್ನೇ. ನಂದು ಕೆಪಾಸಿಟಿ ಜಾಸ್ತಿ ಇದೆ, ಸೊ ನಾನು ಜಾಸ್ತಿನೇ ತಿಂತೀನಿ, ತಿಂದು ವರ್ಕೌಟ್ ಮಾಡ್ತೀನಿ. ದಟ್ಸ್ ಹೌ ಐ ಡೂ ಇಟ್. ನಾನು ಅದನ್ನೇ ಹೇಳೋದು, ಜಾಸ್ತಿ ಇಂಟೆನ್ಸ್ ಡಯಟ್ ಅಂತ ಹೇಳಿ ಹೆಲ್ತ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಮಾಡ್ರೇಟ್ ಆಗಿ ಬ್ಯಾಲೆನ್ಸ್ ಡಯಟ್ನ ಫಾಲೋ ಮಾಡಿ ಆದಷ್ಟು. ದಟ್ಸ್ ವೆರಿ ಇಂಪಾರ್ಟೆಂಟ್. ನಾಳೆಯಿಂದ ಖಂಡಿತ ನಾನು ಬ್ಲಾಗ್ನ ಹಾಕ್ತೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ನನಗಂತೂ ಇನ್ಮೇಲೆ ಯೂಟ್ಯೂಬ್ ಮೇಲೆ ಅಷ್ಟೇ ನಾನು ಫೋಕಸ್ ಮಾಡೋದು, ಬೇರೆ ಯಾವ ಚಾನಲ್ ಮೇಲೂ. ಐ ಮೀನ್ ಇನ್ಸ್ಟಾಗ್ರಾಮ್ನ ನಾನು ಸ್ವಲ್ಪ ದಿವಸ ಹಾಗೆ ಇಟ್ಟಿರ್ತೀನಿ. ಐ ಡೋಂಟ್ ವಾಂಟ್ ಫೋಕಸ್ ಆನ್ ಇನ್ಸ್ಟಾಗ್ರಾಮ್ನ. ಇವಾಗ ನಾನು ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ನಾನು ಬ್ಲಾಗ್ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆದಷ್ಟು ಅಲ್ಲ, ಪಕ್ಕ ಹಾಕ್ತೀನಿ. ಓಕೆನಾ? ಇನ್ಮೇಲೆ ನೀವು ನನ್ನ ಬ್ಲಾಗ್ ಸೊ ಯು ಕ್ಯಾನ್ ಫಾಲೋ ಮೀ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್. ಚಾನಲ್ ತುಂಬ ಹೆಲ್ಪ್ ಆಗುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ